ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ಮೇ 8ರಂದು ನಡೆಯುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಂಟಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕೆ 40 ವಾರ್ಡ ಹಾಗೂ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರು ಇವತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಎಲ್ಲರಿಗೂ ನಾನು ವಂದಿಸುತ್ತಾ, ಪತ್ರಿಕಾ ಮಾಧ್ಯಮರಿಗೂ ಕೂಡ ವಂದಿಸುತ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ನಮ್ಮ ಜಿಲ್ಲಾ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ರಾಜ್ಯ ಗೌರವಾಧ್ಯಕ್ಷರು ಆದಂಥ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿಯವರು ಇರ್ಬೋದು, ಚುನಪ್ಪಣ್ಣ ಪೂಜಾರಿ ಅವರು ಇರ್ಬೋದು, ಜಿಲ್ಲಾಧ್ಯಕ್ಷರು ಇರ್ಬೋದು, ಮುಗುಳುಕೋಡದ ಮಠದ ಪೂಜ್ಯರು ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಒಂದು ಬೃಹತ್ ರೈತ ಜಾಗೃತ ಸಮಾವೇಶ, ರಾಜ್ಯ ಸಮಾವೇಶ, ರೈತರ ಹಕ್ಕು ಒತ್ತಾಯ ಮಂಡಿಸಲಿಕ್ಕೆ ಜಿಲ್ಲೆಯಲ್ಲಿ ಇದೇ ತಿಂಗಳು 8ರಂದು ಕರೆದಿದ್ದಾಗಿದೆ. ಈ 47 ಭಾಗ ಮತ್ತು ಸುತ್ತಮುತ್ತಲಿನ 10-20 ಹಳ್ಳಿಗಳು ಸೇರಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಮ್ಮ ಸ್ವ ಇಚ್ಛೆಯಿಂದ ಹೋಗಿ ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಮತ್ತು ನಮ್ಮೆಲ್ಲರ ಹಕ್ಕು ಒತ್ತಾಯವನ್ನು ಅಲ್ಲಿ ಮಂಡಿಸಬೇಕು. ಇವತ್ತು ಏನಾಗಿದೆ ಅಂದ್ರೆ, ಸ್ವತಂತ್ರ ಸಿಕ್ಕು 80 ವರ್ಷಗಳು ಹತ್ತಿರ ಆಗಿದೆ. ಎಲ್ಲ ಸರ್ಕಾರಗಳು ಬರ್ತವೆ ಹೋಗ್ತವೆ. ಕಾಂಗ್ರೆಸ್ನವ್ರ ಸರ್ಕಾರ ಬಂದದ, BJP ಸರ್ಕಾರ ಬಂದದ, ಜನತಾದಳ ಸರ್ಕಾರ ಬಂದದ. ಎಲ್ಲರೂ ಬರ್ತಾರೆ ತಮ್ಮ ಓಟಿನ ಆಸೆಗಾಗಿ. ಒಬ್ಬರು ಸೀರೆ ಕೊಡ್ತಾರ, ಒಬ್ಬರು ದೋತ್ರ ಕೊಡ್ತಾರ, ಒಬ್ಬರು ಸೂ ಕೊಡ್ತಾರೆ, ಭಾಗ್ಯ ಅಂತ, ಸಾಕ್ಸ್ ಭಾಗ್ಯ, ಭಾಗ್ಯ, ಕ್ಷೀರ ಭಾಗ್ಯ, ಸೈಕಲ್ ಭಾಗ್ಯ, ಶಾದಿ ಭಾಗ್ಯ, ಬರೀ ಇವನ್ನ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಅದು ಓಟಿನ ಆಸೆಗಾಗಿ ಮಾಡ್ತಾರೆ. ಯಾರೂ ರೈತರ ಕಡೆ ನೋಡಲ್ಲ. ರೈತರು ಏನು ಆಗ್ಯಾರ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಇವು ಸೂ ಕೊಡಲಿರಿ, ಸೈಕಲ್ ಕೊಡೋದಿರಲಿ, ಸಿರಿ ಕೊಡೋದಿರಲಿ, ಈ ಶಾದಿ ಲಗ್ನ ಮಾಡಿ ಕೊಡೋದಿರಲಿ, ಯಾರೂ ಅವರಿಗೆ ಇನ್ನೂ ತಕ್ಕ ನಾವು ರೈತರ ಅರ್ಜಿ ಹಾಕಿಲ್ಲ ಅವರಿಗೆ. ಇವು ಯಾವರ ಕೊಡುವಂತ ನಾವೇನಾರು ಸ್ಟ್ರೈಕ್ ಮಾಡಿದ್ವೇನೋ ಅವರಿಗೆ. ಯಾರು ಕೇಳಾರ್ದೇ ಕೊಡ್ತಾರೆ ಅವರು. ಇವತ್ತಿನ ತನಕ ಯಾರೂ ಒಬ್ಬರೂ ಕೇಳಿಲ್ಲ, ಯಾರೂ ಅರ್ಜಿ ಹಾಕಿಲ್ಲ. ಇವಕ್ಕೆ ನಮ್ಗೆ ಸೈಕಲ್ ಕೊಡ್ರಿ, ನಮ್ಗೆ ಸೀರೆ ಕೊಡ್ರಿ, ನಮಗೆ ಬೂಟ್ ಕೊಡ್ರಿ, ನಮಗೆ ಹಾಲು ಕೊಡ್ರಿ, ನಮ್ಮ ಮಕ್ಕಳಿಗೆ ಪಾಟಿ ಕೊಡ್ರಿ, ಪೆನ್ಸಿಲ್ ಕೊಡ್ರಿ. ನಾವು ಯಾರು ಕೇಳಿವೇನು? ನಾವು ನಮ್ಮ ಸಂಸಾರ ನಮಗೆ ಮಾಡಕ್ಕೆ ವಜ್ಜಾಗ್ಯದ. ನಮ್ಮ ಮಕ್ಕಳು ಹಿಡ್ದಿರ್ತೀವಿ, ನಮಗೆ ಸಾರಿ ಕಲಿಸೋದಾಗಲ್ಲ, ನಮ್ಗೆ ಅವ್ರಿಗೆ ಬಟ್ಟೆ ತರೋದಾಗಲ್ಲ. ಇವ್ರ ಉದ್ದೇಶ ಬೇರೆ ಇರ್ತದ. ಈಗ ಗೃಹಲಕ್ಷ್ಮಿ ಅಂತ ಮಾಡಿದರು. ಅವರು ಮೊನ್ನೆ 2 ತಿಂಗಳದ್ದು 5,000 ಕೋಟಿ ಖರ್ಚು ಹಾಕಿ ತೊಗೊಂಡ್ರು ರೊಕ್ಕ. ಇವು ಅವರಿಗೆ ದುಡ್ಡು ಹೊಡಿಲಾಕ ಒಂದೊಂದು ಯೋಜನೆ ಮಾಡ್ಕೋತಾರೆ ಅವರು. ರೈತರಿಗೆ ಯಾವುದೇ ಕಾರಣಕ್ಕೂ ಅವರು ಒಳ್ಳೇದು ಮಾಡಂಗಿಲ್ಲ. ಇವತ್ತು ರೈತ ಕೇಳಿದ್ದೇನು? ಒಂದು ರಸ್ತೆ, ಒಂದು ನೀರು, ಒಂದು ವಿದ್ಯುತ್ತು. ದಿನಕ್ಕೆ 10 ಪೈಸೆ ಕೊಡ್ತೀವಿ ಅಂತೇಳಿ ಯಡಿಯೂರಪ್ಪ ಸರ್ಕಾರ ಆಗೋಕ್ಕಿಂತ ಮುಂಚೆನೇ, ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಯಡಿಯೂರಪ್ಪನವ್ರು ಹೇಳಿದರು, ದಿವಸಕ್ಕೆ ರೈತರಿಗೆ 10 ತಾಸು ವಿದ್ಯುತ್ ನಾ ಕೊಡ್ತೀನಿ ಅಂತ. ಅವರು ಕೊಡಲಿಲ್ಲ. ಇವರು ಎಲ್ಲ ಕಡೆ ಕೆನಾಲ್ ಮಾಡಿ, ಕೆಲವು ಮಂದಿ ಇನ್ನು 15 ವರ್ಷ ಆಯ್ತು ನಮ್ಮಲ್ಲಿ ಕೆನಾಲ್ ಹಾಡಿ. ಚಿಮ್ಮಲಿಗೆ ಏತ ನೀರಾವರಿ ಇರ್ಬೋದು, ನಾಗರಬಟ್ಟೆ ಏತ ನೀರಾವರಿ ಇರ್ಬೋದು, ಇನ್ನೂ ಹಲವಾರು ಕೆನಾಲ್ಗಳು ಅಡ್ಡೋದು, ಅದನ್ನ ಅಲ್ಲಿಗೆ ಬಿಡೋದು. ಇವತ್ತು ಈ ಕಡೆ ರೈತರಿಗೆ ಹೊಲದ ಪರಿಹಾರನೂ ಇಲ್ಲ, ರೈತರಿಗೆ ನೀರೂ ಇಲ್ಲ. ಒಂದರ ಕೊಡಬೇಕಲ್ಲ, ನೀರೂ ಇಲ್ಲ, ಅವ್ರಿಗೆ ಹೊಲದ ಪರಿಹಾರನೂ ಇಲ್ಲ. ಅವ್ರು ಕೆಲವೊಬ್ಬರಿಗೆ ಆ ಹೊಲಕ್ಕೆ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದ್ದ ಕಾಗದಪತ್ರ ಸಹಿತ ಕೊಟ್ಟಿಲ್ಲ. ಎಲ್ಲಿ ಬೇಕಲ್ಲಿ ರೈತರೊಳಗೆ ಕೆನಾಲ್ ಹಾಡಿ ಅದು ಬಿತ್ತಾರ್ದಂಗೆ ಮಾಡಿ ಕೈ ಬಿಟ್ಬಿಟ್ರು. ಯಾರಿಗೆ ಅದು ಕಿಂಚಿತ್ ಕಾಳಜಿನೇ ಇಲ್ಲ. ನಮ್ಮನ್ನು ಆಳುವಂಥ ನಾಯಕರಿಗೆ ಯಾವುದೂ ಕಾಳಜಿ ಇಲ್ಲ. ಕೇಳೋಕ್ಕಾದ್ರೆ ಅವ್ರು ಹೇಳ್ತಾರೆ ಕಾಯ್ಗಿ ಕತ್ತಿ, ಗುಬ್ಬಿ ಕತ್ತಿ, ಅದಕ್ಕೊಂದು ಕತ್ತಿ ಹೇಳ್ತಾರೆ ಅವರು. ಕತ್ತಿ ಹೇಳಿ ಅವ್ರನ್ನ ಕೇಳಕ್ಕೆ ಹೋದವ್ರನ್ನ ಅಲ್ಲಿಗೆ ಮುಗಿಸ್ಬಿಡ್ತಾರೆ ಅವರು. ನಾವು ಯಾರು ಕೇಳಾರ್ದಂಥವ್ರು ಅವ್ರು ಮಾಡ್ತಾರೆ. ನಮಗೆ ಹರ್ಕತ್ ಇದ್ದಂಥವ್ರು ರೈತಗೆ ಯಾವ್ದು ಅವಶ್ಯ ಐತಿ ಅದನ್ನು ಒಂದೂ ಮಾಡೋಲ್ಲ. ಇವತ್ತು ಸರ್ಕಾರ ರೈತ ಸಾಲ ಮಾಡ್ಯಾನ, ಸಾಲ ಮಾಡ್ತಾನವ, ಅವ್ರಿಗೆ ರೈತಗೆ ಬೇಕಾದಂಥದ್ದು ಕೊಡಂಗಿಲ್ಲ, ಅವ್ರು ಸಾಲನ ಮಾಡಬೇಕು. ರೈತಿಗೆ ಎಂಥ ಪರಿಸ್ಥಿತಿ ಬಂದದಂದ್ರೆ ಇವತ್ತು
ರೈತ ಅಂದ್ರೆ ಯಾರು ಹೆಣ್ಣ ಕೊಡಲ್ರು. ಅಂಥ ಪರಿಸ್ಥಿತಿ ತಂದಿಟ್ಟವ್ರ ನಮ್ಮನ್ನ ಆಳವ್ರು. ಈಗ ನಮ್ಮನ್ನೇನು ಆಳ್ತಾರಲ್ಲ ಅವರು ನಮಗೆ ಕನ್ಯೆ ಕೊಡಾರ್ದಂಗೆ ಮಾಡಿದಾರೆ ಅವರೇ. ಯಾಕಂದ್ರೆ ಪ್ರತಿಯೊಬ್ಬ ರೈತಗ ಅವನು ಹೊಲಕ್ಕೆ ಹೋಗೋಂಥ ರಸ್ತೆ, ಅವಕ್ಕೆ ಸರಿಯಾದಂಥ ನೀರು, ಅದಕ್ಕೆ ಸರಿಯಾದಂಥ ವಿದ್ಯುತ್ ಕೊಟ್ರೆ ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ. ಇವ್ರು ಯಾಕೆ ಕೊಡ್ಬೇಕಾಗ್ಯದ ನಮ್ಮ ಸಾಲ? ಇವ್ರು ಸಾಲ ಕೊಡೋ ಅವಶ್ಯ ಇಲ್ಲ, ಅವ್ರಿಗೆ ನಾವು ಕೊಡ್ತೀವಿ. ಇವ್ರು ಏನು ಮಾಡ್ತಾರೆ, ರೈತರಿಂದ ಬರ್ತಕ್ಕಂಥದ್ದು ತಗೋತಾರ, ಇರ್ಲಾರ್ದೊಂದು ಯಾವುದೋ ಒಂದು ಸ್ಕೀಮ್ ಮಾಡ್ತಾರೆ. ಯಾವ ಗ್ಯಾರಂಟಿ ಅದಾವಲ್ಲ ಇಂಥ ಗ್ಯಾರಂಟಿ ಅಂತ ಮಾಡ್ತಾರೆ. ಯಾವ ಬಸ್ ಫ್ರೀ ಮಾಡ್ತಾರೆ, ಈ ಗೃಹಲಕ್ಷ್ಮಿ ಮಾಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಅವು ಯಾವ ಅರ್ಧಂಬರ್ಧನೇ ಅವು 2 ತಿಂಗಳು ಹಾಕ್ತಾರೆ, 3 ತಿಂಗಳು ಕಟ್ ಮಾಡ್ತಾರೆ, ಮತ್ತೆ ಮುಂದೆ ಹಾಕ್ತೀವಿ ಅಂತ ಹೇಳ್ತಾರೆ, ಹೇಳಿಕೆ ಕೊಟ್ಕೊಂಡು ಹೋಗ್ತಾರೆ. ಅಂದ್ರೇನು ಅವರಿಗೆ ಅದಕ್ಕೆ ಅವ್ರು ತಮ್ಮ ಖರ್ಚಿಗೆ ಮತ್ತೊಂದು ರಾಜ್ಯಕ್ಕೆ ಇಲೆಕ್ಷನ್ ಮಾಡೋಕೆ ದುಡ್ಡು ಅದು ಅದ್ರಾಗ ದುಡ್ಡು ತಗೊಳಕ್ಕೆ ಬರ್ತೈತೆ, ಅನುಕೂಲ ಆಗ್ತದೆ. ರೈತಿಗೆ ರಸ್ತೆ ಮಾಡಿಕೊಟ್ರೆ, ರೈತಿಗೆ ನೀರು ಕೊಟ್ಟರೆ, ರೈತಿಗೆ ಕರೆಂಟ್ ಕೊಟ್ಟರೆ ಅವ್ರಿಗೆ ಬರ್ತದೆ ಇಲ್ಲ. ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಅವರು ರೈತರನ್ನ ಬಳಸ್ಕೊತಾರ. ಹಿಂಗಾಗಿ ಇವತ್ತಿನ ಕಾಲದಾಗ ಒಂದು ಒಳ್ಳೆಯ ಟೈಮೋ ಏನೋ ಮೊನ್ನೆ ನಡೆದಂಥ ಈ ಒಂದು 2 ತಿಂಗಳಿಂದ 3 ತಿಂಗಳಿಂದ ಗುರ್ಲಾಪುರದಲ್ಲಿ ನಡೆದಂಥ ಜೋಡೆತ್ತುಗಳಂತೆ ಹೆಸರಾದಂಥ ಚುನ್ನಪ್ಪ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟ ಮಾಡಿ ಎಲ್ಲ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಸುಮಾರು ಟನ್ನಿಗೆ 350ರಿಂದ 400 ರೂಪಾಯಿ ಹೆಚ್ಚಿಗೆ ಅವರು ಕೊಡಿಸಿದ್ದಾರೆ. ಅವರು ಒಂದು ಪರಿಶ್ರಮ, ಅವರು ಸತತ ಒಂದು 15 ದಿವಸದ ಹೋರಾಟ ನಮ್ಮ ಎಲ್ಲ ರೈತರಿಗೂ ಅದು ನಾವು ಕಟ್ಟಿದೆ. ಆ ಒಂದು ಪರಿಶ್ರಮ, ಆ ಒಂದು ಅವರಿಂದ ಒಂದು ರೊಟ್ಟಿ ನಾವು ಉಂಡಿದ್ದೀವಿ, ನಮ್ಮ ಹೊಟ್ಟೆಯೊಳಗೆ ಐತಿ. ಆ ನೆನಪು ನಾವು ಅವರಿಗೆ ಬಿಜಾಪುರಕ್ಕೆ ಹೋಗಿ ಅವರ ಋಣ ನಾವು ಮುಟ್ಟಿಸ್ಬೇಕು. ಮತ್ತು ಇನ್ನೂ ನಮ್ಮ ಬೇಕು ಬೇಡಿಕೆಗಳನ್ನು ಅವರ ಮುಖಾಂತರ, ಅವರ ನಾಯಕತ್ವದಲ್ಲಿ ನಮ್ಮೆಲ್ಲರ ರೈತರ ಒಂದು ಶಕ್ತಿ ಒಳಗೆ ಅದನ್ನು ನಾವು ಮುಂದಿಟ್ರೆ ಸರ್ಕಾರನೇ ಬಂದು ನಮ್ಮ ಮನೆಗೆ ಬರ್ತೈತಿ. ಅವತ್ತು ಹೆಂಗೆ ಚುನ್ನಪ್ಪ ಪೂಜಾರಿ ಅವರು ಶಶಿಕಾಂತ್ ಗುರೂಜಿ ಅವ್ರನ್ನ ವಿಮಾನ ಟಿಕೆಟ್ ಬುಕ್ ಮಾಡಿ, ಹೆಲಿಕಾಪ್ಟರ್ ಬುಕ್ ಮಾಡಿ ಬೆಂಗಳೂರಿಗೆ ಕರೆಸ್ಬೇಕಂತ ಅವ್ರು ಪ್ಲಾನ್ ಮಾಡಿದರು. ಇವರೆಲ್ಲಿ ಹೋಗಲಿಲ್ಲ, ಇಲ್ಲೇ ರೈತರ ಮುಖಂಡರೊಳಗನೆ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾವು ತಗೋತೀವಿ ಅಂತ ಹೇಳಿದ್ರು. ಹಂಗೆ ಸರ್ಕಾರನ ಬಂದು ಅವ್ರ ಮನೆ ಬಾಗಿಲಿಗೆ ಬಂತು. ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಬರ್ತದ. ಯಾಕಂದ್ರೆ ನಾವೆಲ್ಲ ರೈತರು ಒಂದಾದ್ರೆ ಮಾತ್ರ ಬರ್ತದ. ನಮ್ಮೊಳಗೆ ನಾವು ಇಲೆಕ್ಷನ್ ಬರ್ತಾವ, ಇವತ್ತೊಂದು ಬರ್ತೈತಿ, ನಾಳೆಗೊಂದು ಬರ್ತೈತಿ. ಅದು ವರ್ಷ ಒಂದೊಂದು ಇಲೆಕ್ಷನ್ ಇರುವ ಒಂದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, MLA MP ಎಲ್ಲ ಬರತ್ತಿರ್ತಾವೆ ಇಲೆಕ್ಷನ್. ಎಲ್ಲ ಇಲೆಕ್ಷನ್ದಾಗ ನಾವು 500, 1000, 2000 ನೋಟ್ ಕೊಡಕ್ಕೆ ಬರ್ತಾರೆ. ನಾವು ನೋಟಿಗೆ ಆಸೆ ಬೀಳ್ತೀವಿ. 2000 ಕೊಡ್ತಾರೆ, ನಮ್ಗೆ 5 ವರ್ಷ ನಮಗೆ ಅದ್ರ ಮ್ಯಾಗ ನಾವು ಬದುಕಿ ಕೊಡ್ತೀವಿ. ಹಿಂಗಾಗಿ ನಮ್ಮ ರೈತರದು ಕೆಲವೊಂದಿಷ್ಟು ತಪ್ಪುಗಳು ಅದಾವೆ. ಯಾರು ನೋಟ್ ಕೊಡ್ತಾರ ಅವರು ನಮಗೆ ಬೂಟಿಲೆ ಹೊಡಿತಾರ ಒಂದು ಗಟ್ಟೆ. ನೋಟ್ ಕೊಟ್ಟಿರ್ತಾರೆ ಅವರು, ನಾಳೆ ಏನಾರು ಕೇಳಪ್ಪಾದ್ರೆ ನಾವು ರೊಕ್ಕ ಕೊಟ್ಟು ಓಟ್ ಹಾಕ್ಸ್ಕೊಂಡ್ರೆ ಮಕ್ಕಳೇ ನೀವೇನು ಹಂಗೆ ಹಾಕಿರಿ ಅಂತಾರೆ ಅವರು. ಅಲ್ಲಿ ಕುತ್ಕೊಂಡು ನಮ್ಮ ಎದುರಿಗೆ ಅನ್ನಂಗಿಲ್ಲ, ಇಂಡೈರೆಕ್ಟಾಗಿ ರೆಗ್ರೇಡ್ ಅಂತಾರೆ ಅವರು. ನಮ್ಮ ಎದುರಿಗೆ ಅನ್ನಂಗಿಲ್ಲ ಅವರು. ನಾವು ಹೋದ್ಮೇಲೆ ಅಂತಿರ್ತಾರೆ ಇವ್ರೇನು ಹಂಗೆ ಹಾಕಿರ ನಾವು ಪುಷಟ್ಟೆ ಓಟು. ಅದಕ್ಕಾಗಿ ಒಳ್ಳೆ ಪ್ರತಿನಿಧಿಗಳನ್ನು ಆರಿಸಿ ಕಳಿಸೋದು ನಮ್ಮ ಕೈಯಾಗೈತಿ, ಒಳ್ಳೆ ಕೆಲಸ ಮಾಡ್ಕೊಳ್ಳೋದು ನಮ್ಮ ಕೈಯಾಗೈತಿ. ಎಲ್ಲ ರೈತರ ಸಮಸ್ಯೆಗಳು ಸಾಕಷ್ಟು ಅದಾವೆ. ಇಲ್ಲಿ ನಮ್ಮಲ್ಲಿ ತೊಗರಿ ಬೆಳಿತೀವಿ, ಈ ಕಬ್ಬು ಬೆಳಿತೀವಿ, ಈ ಮೆಣಸಿನ್ಕಾಯಿ ಬೆಳಿತೀವಿ. ಮೆಣಸಿನ್ಕಾಯಿ ಬೆಳೆದ್ರು ಎಷ್ಟೋ ಮಂದಿ 2-3 ವರ್ಷದಾಗ ದೊಡ್ಡ ಲಕ್ಷಣ ಹೊಲ ಮಾರ್ಯಾರ ಕೆಲವು ಮಂದಿ. ಈಗ ಬ್ಯಾಡಗಿಗೆ ಹೋಗಿ, ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಕೋಲ್ಡ್ ಸ್ಟೋರೇಜಿಗೆ ಮೆಣಸಿನ್ಕಾಯಿ ಅಲ್ಲಿ ಸ್ಟೋರೇಜ್ ಮಾಡಿ ಬರ್ತಾರೆ. ಅದೇ ಸ್ಟೋರೇಜ್ ಅದೇ ಸರ್ಕಾರ ಇಲ್ಲಿ ನಮ್ಮಲ್ಲಿ ಎಲ್ಲಿ ಯಾವ್ದು ಮಾಲ್ ಬೆಳಿತಾರ ಸ್ಟೋರೇಜ್ ಮಾಡ್ಕೊಳಕ್ಕೆ ಏನಾಗೈತೆ ಅವ್ರಿಗೆ? ಅದು ಬಿಡ್ತಾರ. ಯಾರಿಗಾರ ಬಸ್ ಫ್ರೀ ಕೊಡ್ತಾರೆ. ಅವರು ಬಸ್ ಫ್ರೀ ಇದ್ದರು 10 ರೂಪಾಯಿ ಸಾಮಾನು ತರಕ್ಕೆ ಇಲ್ಲಿಂದ ಮುದ್ದೆ ಒಳಗೆ ಹೋಗ್ತಾರೆ. ಅವ್ರ ಕೆಲಸ ಇಲ್ಲಿ ವೇಸ್ಟ್ ಆಗಿದ್ದವ್ರು ಗೊತ್ತೇ ಇರಂಗಿಲ್ಲ. ಮನೇನ ಕೆಲಸ ಹಾಳ, ರೊಕ್ಕನೂ ಹಾಳ, ಇವತ್ತು ಈ ಕಡೆ ದೇಶನೂ ಹಾಳ. ಇವತ್ತು ಇಲ್ಲಿ ರೈತರು ಮೆಣಸಿನ್ಕಾಯಿ ಬೆಳಿತಾರೆ, ಅವ್ರಿಗೆ ಸ್ಟೋರೇಜ್ ಯಾಕೆ ಮಾಡ್ಕೊಡಲ್ಲ? ರೈತರು ಹೊಲಕ್ಕೆ ದಿನ ಹೋಗ್ತಾರ, ಅವರಿಗೆ ಗಾಡಿ ಹೋಗಕ್ಕೆ ಎಲ್ಲ ಹೊಲಕ್ಕೂ ರಸ್ತೆ ಮಾಡಿಕೊಡ್ಬೇಕು. ಎಲ್ಲ ಹೊಲದ ರೈತರಿಗೆ ನೀರು ಬರಂಗೆ ಮಾಡ್ಕೊಡ್ಬೇಕು. 15-20 ವರ್ಷ ಕೆನಾಲ್ ಅಡ್ಡಿ ಯಾವ ಕೆನಾಲಾಗೂ ನೀರು ಬರಂಗಿಲ್ಲ. ಎಷ್ಟು ಮಂದಿ ಶಾಸಕರು ಆಚೆ ಬಂದಾರ, ಒಬ್ಬರಿಗಾರ ಅದು ನಾಲೆಜ್ ಇತ್ತು. ಇನ್ನೊಂದು ಏನೈತೆ ಅಂದ್ರೆ ಎಲ್ಲ ರೈತರಿಗೆ ನಾವು ನೀರು ಕೊಟ್ಟರು, ಕರೆಂಟ್ ಕೊಟ್ಟರು, ರಸ್ತೆ ಕೊಟ್ಟರು, ಇವರು ಶ್ರೀಮಂತ ಆದ್ರೆ ನಮ್ಮ ಮಾತು ಕೇಳಂಗಂತ ಭಾವನೆ ಅವ್ರಿಗೆ ಐತಿ. ಇದು ಸತ್ಯ, 100% ಸತ್ಯ ಐತಿ. ಯಾರ ರೈತರು ಶ್ರೀಮಂತರಾದ್ರೆ ನಮ್ಮ ಮಾತು ಇವ್ರ ಮಾತು ಕೇಳಂಗಿಲ್ಲ. ಇವ್ರು ಇಷ್ಟೇ ಇರಬೇಕು, ನಾವು ಹಿಂಗೆ ಇರ್ಬೇಕಂತ ಅವ್ರ ಉದ್ದೇಶ ಐತಿ. ಇದಕ್ಕಾಗಿ ನಮ್ಮ ಬೇಡಿಕೆಗಳನ್ನ, ನಮ್ಮ ಕಷ್ಟಗಳನ್ನ ನಾವೇ ನಿವಾರಿಸ್ಕೋಬೇಕು. ನಾವೆಲ್ಲ ರೈತರು ಇವತ್ತು ನಾಲ್ತೋಡು ಭಾಗ, ಒಳದಂಡಿ ಭಾಗ, ನಾಲ್ತೋಡು ಹೋಬಳಿಯ ರೈತರು ಅಷ್ಟೇ ಕುಡಿವಿ. ಇನ್ನು ತಾಲೂಕು ಜಿಲ್ಲಾ ರೈತರು ಅವತ್ತು ಬಿಜಾಪುರ್ನಾಗ ಸೇರ್ತೀವಿ.
ಈ ರಾಜ್ಯದೊಳಗೆ ಏನು ನಡೀತದ, ಜಿಲ್ಲೆಯೊಳಗೆ ಏನು ನಡೀತದ, ಎಲ್ಲ ಸಮಸ್ಯೆಗಳನ್ನು ಅವರು ಶಶಿಕಾಂತ್ ಗುರೂಜಿ ಮತ್ತು ಚುನಪ್ಪ ಪೂಜಾರಿ ಅವರಿಗೆ ನಮ್ಮ ಒಂದು ತೋಳ್ಬಲವನ್ನು ನಾವು ಅವರಿಗೆ ತೋರಿಸಿದ್ರ, ನಮ್ಮ ಒಂದು ಶಕ್ತಿಯನ್ನು ಅವ್ರಿಗೆ ಕೊಟ್ರೆ ಅವರು ನಮ್ಮ ಕೆಲಸವನ್ನು ಎಲ್ಲವೂ ಆಗ್ತವ. ಮತ್ತು ಹಿಂಗೆ ನಾವೊಂದು ಮಾತಾಡೋದು ಮತ್ತೊಂದೊಂದು ಮಾತಾಡಿದ್ರೆ ಯಾವುದೂ ನಮ್ಮ ಕೆಲಸ ಆಗಲ್ಲ. ನಮ್ಮ ರೈತರ ಕೆಲಸ ಆಗ್ಬೇಕಾದ್ರೆ ಅವೆಲ್ಲರೂ ಒಂದಾಗಬೇಕು. ಇನ್ನೂ ಹಲವಾರು ಸಮಸ್ಯೆಗಳದಾವು, ಸರಿಯಾಗಿ ನೀರು ಬರೋಲ್ಲ, ಮತ್ತು 108 ಸಮಸ್ಯೆ ಅದಾವೆ. ಅವೆಲ್ಲ ಸಮಸ್ಯೆಗಳಿಗೆ ಒಂದು ಕಡಿವಾಣ ಹಾಕಬೇಕಾದ್ರೆ ರೈತರೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವು ಹೋರಾಡಿದ್ರೆ ಮಾತ್ರ ಆಗ್ತದೆ. ಇದಕ್ಕೆ ಉದಾಹರಣೆ ಮೊನ್ನೆ ನಡೆದಂಥ ಚುನ್ನಪ್ಪ ಪೂಜಾರಿ ಗುರೂಜಿ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸ್ಟ್ರೈಕ್ ಅಂತ ಕಾರಣ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾಳೆ ನಡೆಯುವಂಥ